ನಿಲ್ಲುತ್ತಿಲ್ಲ ಪ್ರಬಲ ರಾಷ್ಟ್ರಗಳ ಯುದ್ಧೋನ್ಮಾದ. ನಿಲ್ಲದ ಇಸ್ರೇಲ್ ಇರಾನ್ ಯುದ್ಧ. ಭಾರತದಲ್ಲಿ ಹೆಚ್ಚಿದ ಗ್ಯಾಸ್ ಟ್ರಬಲ್. ಮಧ್ಯಪ್ರಾಚ್ಯ ರಾಷ್ಟ್ರದಲ್ಲಿ ಯುದ್ಧ ಕ್ಷಣ ಕಳೆದಂತೆ ಭೀಕರ ಸ್ವರೂಪವನ್ನು ಪಡೆದುಕೊಳ್ಳುತ್ತಾ ಇದೆ. ಭಾರತದಲ್ಲಿ ಹೆಚ್ಚಿದ ಗ್ಯಾಸ್ ಟ್ರಬಲ್. ಭಾರತದಲ್ಲಿ ಯುದ್ಧದ ಬಿಸಿ ತಟ್ಟುತ್ತಾ ಇದೆ. ಎಲ್ಪಿಜಿ ಪ್ರಾಬ್ಲಮ್ ಪರಿಹಾರಕ್ಕೆ ಸರ್ಕಸ್. ಆಟೋ ಡ್ರೈವರ್ ಆಟೋ ಹತ್ತುತ್ತಾ ಇಲ್ಲ. ಎಲ್ಪಿಜಿ ಸಮಸ್ಯೆ ಬಗೆಹರಿಸುವುದಕ್ಕೆ ಮೋದಿ ತಂತ್ರ. ಹೋಟೆಲ್ ಮಾಲೀಕರು ಅಧಿಕೃತವಾಗಿ ಬೆಂಗಳೂರಿನ ಅನೇಕ ಹೋಟೆಲ್ಗಳನ್ನು ಬಾಗಿಲು ಹಾಕಿದ್ರು. ಸಚಿವರ ತುರ್ತು ಸಭೆ ಕರೆದ ಪ್ರಧಾನಿ. ನಿಲ್ಲದ ಇಸ್ರೇಲ್ ಇರಾನ್ ಯುದ್ಧ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆಯಾಗಿದೆ. ಭಾರತದಲ್ಲಿ ಹೆಚ್ಚಿದ ಗ್ಯಾಸ್ ಟ್ರಬಲ್. 115 ರೂಪಾಯಿ ಹೆಚ್ಚಳ. ಒಂದು ಸಾಮಾನ್ಯ ಬೆಂಗಳೂರಿನ ರೆಸ್ಟೋರೆಂಟ್ಗಳಲ್ಲಿ ದಿನಕ್ಕೆ 20ರಿಂದ 30 ಗ್ಯಾಸ್ ಸಿಲಿಂಡರ್ ಖಾಲಿಯಾಗುವ ರೆಸ್ಟೋರೆಂಟ್ಗಳಿಂದ ಹಿಡಿದು 2 ಗ್ಯಾಸ್ ಸಿಲಿಂಡರ್ ನಂಬಿಕೊಂಡು ಮಾರ್ಗ ಬದಿಯಲ್ಲಿ ಹೋಟೆಲ್ ಉದ್ಯಮ ನಡೆಸುವ ಅದೆಷ್ಟೋ ವ್ಯಾಪಾರಸ್ಥರಿದ್ದಾರೆ. ಅವರು ಎದೆ ಮೇಲೆ ಹಾಕಿದ್ದು ಹತ್ತಿಯಲ್ಲ, ಬದಲಾಗಿ ದೊಡ್ಡ ಸೈಜ್ ಕಲ್ಲೇ. ಕೇಂದ್ರ ಸರ್ಕಾರಕ್ಕೆ ಬೆಲೆ ಏರಿಕೆ ಮಾಡುವುದು ಅನಿವಾರ್ಯವೇ. ಆದರೆ ಯುದ್ಧ ಕಾಲಘಟ್ಟದಲ್ಲಿ ಏಕಾಏಕಿ ಹೆಂಗ್ರಯ್ಯ ಅನಿವಾರ್ಯ ಆಗಿಬಿಡುತ್ತೆ. ಇರಾನ್, ಇಸ್ರೇಲ್, ಅಮೇರಿಕಾ ಇದರ ನಡುವೆ ನಡೀತಿರ್ತಕ್ಕಂತಹ ಯುದ್ಧದ ಭೀತಿ ಕಳೆದ ಒಂದು ವಾರದಿಂದಲೂ ನಡೀತಾ ಇದೆ. ಇವೆಲ್ಲವಕ್ಕೂ ಈ ಹಿಂದಿನಿಂದಲೇ ಸಾಕಷ್ಟು ಬಾರಿ ಚರ್ಚೆಗಳಾಯಿತು. ಇವತ್ತಲ್ಲ ನಾಳೆ ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಆಗುತ್ತೆ. ಹಾರ್ಮೋಜ್ ಬಂದರನ್ನು ಅಥವಾ ಅದನ್ನು ನಂಬಿ ಕೂತಂತಹ ಭಾರತಕ್ಕೆ ಎಲ್ಲ ಹೊರೆ ಆಗಲಿದೆ ಎನ್ನುವಂಥ ಅಂದಾಜಿತ್ತು. ಆದರೂ ಕೂಡ ಯಾವುದೇ ತರಹದ ಮುಂಜಾಗ್ರತಾ ಕ್ರಮಗಳಿರಲಿಲ್ಲ. ಇವತ್ತಲ್ಲ ನಾಳೆ ಮತ್ತು ತೈಲ ಬೆಲೆ ಏರಿಕೆಯಾಗುತ್ತೆ. ಒಟ್ಟಾರೆ ಮಧ್ಯಪ್ರಾಚ್ಯದಲ್ಲಿ ಭಾರಿ ಯುದ್ಧ. ಭಾರತದಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಘೋಷಣೆಯಾಗಿದೆ. ತೈಲ ವಿದೇಶಾಂಗ ಸಚಿವರ ಜೊತೆ ಮೋದಿ ಸಭೆ ಮಾಡ್ತಿದ್ದಾರೆ. ಏನು ಮಾಡೋದು, ಇದಕ್ಕೆ ಇನ್ಸ್ಟೆಂಟ್ ಪರಿಹಾರ. ಎಲ್ಪಿಜಿ ಕೊರತೆ ನೀಗಿಸುವುದಕ್ಕೆ ಪ್ರಧಾನಿ ಸಮಾಲೋಚನೆ ಮಾಡ್ತಿದ್ದಾರೆ. ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ. ಸಮಾಲೋಚನೆಗಳು ಸಮಾಧಾನವನ್ನು ತರುತ್ತೆ, ಭರವಸೆ ಸಿಗುತ್ತೆ ಅನ್ಕೊಳಕ್ಕಾಗ್ತಾ ಇಲ್ಲ. ಕಾರಣ ಆಗ್ತಿರೋ ಯುದ್ಧ ಕ್ರಿಕೆಟ್ ಮ್ಯಾಚ್ ಅಲ್ವಲ್ಲ. ಭಾರತದಲ್ಲಿ ಗ್ಯಾಸ್ ಎಮರ್ಜೆನ್ಸಿ. ತೈಲ ವಿದೇಶಾಂಗ ಸಚಿವರ ಜೊತೆ ನರೇಂದ್ರ ಮೋದಿ ಸಭೆ ಮಾಡ್ತಿದ್ದಾರೆ. ಎಲ್ಪಿಜಿ ಕೊರತೆ ನೀಗಿಸೋದಕ್ಕೆ ಪ್ರಧಾನಿ ಸಮಾಲೋಚನೆ. ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ, ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಭಾಗಿಯಾದ. ಭಾರತದಲ್ಲಿ ಗ್ಯಾಸ್ ಎಮರ್ಜೆನ್ಸಿಗಳು. ನನಗೆ 4 ಹೆಣ್ಣು ಮಕ್ಕಳು. ಆ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಸೋದಕ್ಕೆ ನಾನು ಹಣ ಸಂಪಾದನೆ ಮಾಡಬೇಕಾಗಿರೋದು ಆಟೋ ಓಡಿಸಿ. ನನಗೆ ಆಟೋ ಓಡಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸಿಲಿಂಡರ್ ಗ್ಯಾಸ್ ಬೆಲೆ ಏರಿಕೆ. ಹೋಟೆಲ್ ಉದ್ಯಮ ನಡೆಸೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಉದ್ಯಮ ಬಿಟ್ಟು ಪರದೇಶಿ ಆಗೋಣ ಅನ್ಕೊಂಡಿದ್ದೀನಿ. ಎಷ್ಟು ಜನ ಹೇಳ್ತಿದ್ದಾರೆ. ಇದೊಂದು ಸಾಮಾನ್ಯವಾದ ಸಮಸ್ಯೆ ಅನ್ಕೋಬೇಡಿ. ಇದರಿಂದಾಗಬಹುದಾದ ಭಾರಿ ಸಾಮಾಜಿಕ ಅನಾಹುತಗಳು. ಸಾಮಾಜಿಕ ಅನಾಹುತ ಅಂದರೆ ಕೌಟುಂಬಿಕ ಅನಾಹುತ. ಇದೊಂದು ತರಹದ ಕೇವಲ ಯುದ್ಧ ಅಲ್ಲ, ಇದು ಸಾಮಾಜಿಕವಾದ ಭೂಕಂಪ. ನೋಡಿ, ಇರಾನ್ ಮತ್ತು ಅಮೆರಿಕಾದಲ್ಲಿ ಯುದ್ಧ ನಡೀತಾ ಇದೆ. ಕಂಪಿಸ್ತಿರೋದು ಭಾರತ. ಇಸ್ರೇಲ್ ಮತ್ತು ಇರಾನ್ನಲ್ಲಿ ಯುದ್ಧ ನಡೀತಾ ಇದೆ. ಸ್ತಂಭನ ಆಗ್ತಿರೋದು ಭಾರತದ ಭೂಮಿ. ಎಲ್ಲ ತರಹದ ವ್ಯಾಪಾರ ವಲಯಗಳಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ನೀವು ಒಂದನ್ನು ಎಕ್ಸ್ಪೋರ್ಟ್ ಮಾಡೋಕ್ಕಾಗ್ತಾ ಇಲ್ಲ, ಇಂಪೋರ್ಟ್ ಮಾಡೋದಕ್ಕಾಗ್ತಾ ಇಲ್ಲ. ಆಮದು ಇಲ್ಲ, ರಫ್ತು ಇಲ್ಲ. ಕೊಡುವ ತೆಗೆದುಕೊಳ್ಳುವ ವ್ಯವಹಾರಕ್ಕೆ ಯಾವಾಗ ಕತ್ರಿ ಬೀಳುತ್ತೋ ಆಗಲೇ ಅರ್ಥ ಮಾಡ್ಕೊಳ್ಳಿ ದೇಶದ GDP ಲೆವೆಲ್ ಯಾವ ಮಟ್ಟಕ್ಕೆ ಇಳಿಬಹುದು ಅನ್ನೋದು. ಹಣದುಬ್ಬರ ಶುರುವಾಗ್ತವೆ. ಅಫ್ಘಾನು, ಪಾಕಿಸ್ತಾನ ಆ ತರಹದ ದರಿದ್ರ ರಾಷ್ಟ್ರದಲ್ಲಿ ಈ ಹಿಂದೆ ನಾವು ಕಂಡಂತಹ ಕೆಲವು ಇನ್ಸಿಡೆಂಟ್ಗಳು ಭಾರತದಲ್ಲಿ ಮರುಕಳಿಸಬಾರದು ಅನ್ನೋದೇ ನಮ್ಮ ಇರಾದೆ. ನಡೀತಿರೋದು ಯುದ್ಧ ಯಾವಾಗ ನಿಲ್ಲುತ್ತೋ ಏನೋ. ತಿಂಗಳ ಅಂತ್ಯದ ಒಳಗಾಗಿ ನಿಲ್ಲದೇ ಇದ್ರೆ ನಿಜಕ್ಕೂ ಕೂಡ ಬಹಳ ದೊಡ್ಡ ಸಮಸ್ಯೆಗಳು ನಾವು ಎದುರಿಸಬೇಕಾಗಿ ಬರುತ್ತೆ. ಈಗಾಗಲೇ ತೈಲಕ್ಕೆ ಹಾಹಾಕಾರ ಶುರುವಾಗಿದೆ. ಪೆಟ್ರೋಲ್ ಬಂಕ್ಗಳಲ್ಲಿ ಸಂಗ್ರಹವಾಗಿರುವ ತೈಲಗಳು ಖಾಲಿಯಾದರೆ ಎಲ್ಲಿಂದ ತರೋಣ? ಭಾರತದ ದಾಸ್ತಾನಾಗಲ್ಪಟ್ಟ ಜಾಗದಲ್ಲಿ ತೈಲ ಖಾಲಿ ಆಗ್ತಿದೆ. ತೈಲ ಖಾಲಿ. ಇನ್ನೆಲ್ಲಿಂದ ಖರೀದಿ ಮಾಡ್ತೀರಿ? ಜಾಗತಿಕವಾಗಿ ಒಂದೇ ಒಂದು ಕೂಗು ಕೇಳಬರ್ತಾ ಇರೋದು, ಯುದ್ಧ ನಿಲ್ಲಬೇಕು, ಯುದ್ಧ ನಿಲ್ಲಬೇಕು. ಯುದ್ಧದಿಂದ ವಿನಾಶವೇ ಹೊರತು ವಿಕಾಸ ಖಂಡಿತ ಇಲ್ಲ. ಕ್ಷಣಕ್ಕೊಂದು ತರಹದ ತಿರುವನ್ನು ಪಡೆದುಕೊಳ್ತಾ ಇದೆ ಯುದ್ಧ.
LPG ಸಮಸ್ಯೆ ಬಗೆಹರಿಸುವುದಕ್ಕೂ ಮೋದಿ ತಂತ್ರ ಮಾಡ್ತಿದ್ದಾರೆ. ಸಚಿವರ ತುರ್ತು ಸಭೆ ಕರೆದ ಪ್ರಧಾನಿ. ಒಟ್ಟಾರೆ ನಿಜಕ್ಕೂ ಕೂಡ ಭಾರತದಲ್ಲಿ ಗ್ಯಾಸ್ ಎಮರ್ಜೆನ್ಸಿಯೇ ಜಾರಿಯಾಗಿದೆ ಅನ್ನೋ ತರಹ ಭಾಸವಾಗ್ತಾ ಇದೆ. ತೈಲ ವಿದೇಶಾಂಗ ಸಚಿವರ ಜೊತೆ ನರೇಂದ್ರ ಮೋದಿ ಸುದೀರ್ಘ ಚರ್ಚೆ. LPG ಕೊರತೆ ನೀಗಿಸುವುದಕ್ಕೆ ಪ್ರಧಾನಿ ಸಮಾಲೋಚನೆ. ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಜೊತೆಗೆ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಜೊತೆ ಕೂಡ ಚರ್ಚೆಯನ್ನ ಮಾಡಿದ್ದಾರೆ ದೇಶದ ಪ್ರಧಾನಿ ನರೇಂದ್ರ ಮೋದಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.